ಹೇ ಡಿವೈನ್ ಸೋಲ್ಸ್, ಎಲ್ಲರಿಗೂ ಫ್ಲೇವರ್ಫುಲ್ ಯೂನಿವರ್ಸ್ಗೆ ಸ್ವಾಗತ. ನಾನು ನಿಮ್ಮ ಲಂಕೇಶ್, ಸರ್ಟಿಫೈಡ್ ಟ್ಯಾರೋ ರೀಡರ್, ರೇಕಿ ಮಾಸ್ಟರ್ ಆ್ಯಂಡ್ ಸ್ಪಿರಿಚುವಲ್ ಕೋಚ್. ಸೊ ಇವತ್ತಿನ ಟಾಪಿಕ್ ಏನು ಅಂತ ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಆಲ್ರೆಡಿ ಗೊತ್ತಾಗಿದೆ. 888 ಪೋರ್ಟಲಲ್ಲಿ ಯಾರೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡಿದರೆ, ಮ್ಯಾನಿಫೆಸ್ಟೇಷನ್ ರಿಚುವಲ್ ನಿಮಗೆಲ್ಲ ಏನು ಮ್ಯಾನಿಫೆಸ್ಟೇಷನ್ ಆಗ್ತಿದೆ ಈ ಟ್ಯಾರೋ ಪ್ರಿಡಿಕ್ಷನ್ ಮೂಲಕ ನಾವು ತಿಳ್ಕೊಳ್ಳೋಣ. ಸೊ ನೀವೇನು ಮ್ಯಾನಿಫೆಸ್ಟೇಷನ್ ಅವತ್ತಿನ ದಿನ ಮಾಡಿಲ್ಲ ಅಂತಂದ್ರೂ ಇಟ್ಸ್ ಓಕೆ. ಸೊ ಆ ಪೋರ್ಟಲ್ ಆ್ಯಕ್ಟಿವೇಟ್ ಆದಾಗ ನಿಮಗೆ ಯಾವ ಎನರ್ಜಿ ನಿಮ್ಮಲ್ಲಿ ಆ್ಯಕ್ಟಿವೇಟ್ ಆಗಿದೆ, ಯಾವ ಬ್ಲೆಸ್ಸಿಂಗ್ಸ್ ನಿಮ್ಮ ಕಡೆ ಬರ್ತಾ ಇದೆ ನೋಡೋಣ. ಯಾಕೆಂದರೆ ಎಷ್ಟೊಂದು ಜನ ಸ್ಪಿರಿಚುವಲ್ ವೇಲಿ ಇರಲ್ಲ, ಬಟ್ ರಿಲಿಜಿಯಸ್ ವೇ ಫಾಲೋ ಮಾಡ್ತಾ ಇರ್ತಾರೆ. ಮೀನ್ಸ್ ಅವ್ರಿಗೆ ಈ ಪೋರ್ಟಲ್ ಅದ್ರ ಬಗ್ಗೆ ಎಲ್ಲ ನಂಬಿಕೆ ಇಲ್ಲ ಅಂತಂದ್ರೂ ದೇವ್ರನ್ನ ಯಾವಾಗಲೂ ವರ್ಷಿಪ್ ಮಾಡ್ತಿರ್ತಾರೆ. ಸೊ ನಾವು ರಿಚುವಲ್ಸ್ ಯಾವುದೇ ಮಾಡ್ಬೋದು. ಫೈನಲ್ ಎಂಡ್ ಆಫ್ ದ ಡೇ ನಮ್ಗೆ ಬೇಕಾಗಿರೋದು ಪೀಸ್, ಲವ್, ಅಬಂಡೆನ್ಸ್, ಹೆಲ್ತ್, ವೆಲ್ತ್. ಇಷ್ಟಕ್ಕೇ ನಾವೆಲ್ಲ ದೇವ್ರ ಹತ್ರ ಪ್ರೇ ಮಾಡ್ಬೋದು. ಕೆಲವೊಬ್ರು ಮ್ಯಾನಿಫೆಸ್ಟೇಷನಿಂದ ಮಾಡ್ತಾರೆ, ಕೆಲವೊಬ್ರು ಇವಾಗ ದೇವ್ರ ಪೂಜೆ ಮಾಡೋದು, ವ್ರತ ಮಾಡೋದು ಆ ಥರ ಮಾಡ್ತಾರೆ. ಸೊ ನೀವು ಯಾವುದೇ ರೀತಿ ಮಾಡಿರಿ, ಈ ಆಗಸ್ಟಲ್ಲಿ ನಿಮ್ಗೇನು ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಅಂತ ನಾವು ನೋಡೋಣ. ಸೊ ಇಲ್ಲಿ ನಾನು ಏಂಜಲ್ ಸಿಂಬಲ್ಸ್ ಇಟ್ಟಿದ್ದೀನಿ ಆ್ಯಂಡ್ ಒಂದೊಂದು ಕ್ಯಾಂಡಲ್ನ ಒಂದೊಂದು ನಮ್ಮ ಜೀವನದ ಅಂಶವಾಗಿ ರೆಪ್ರೆಸೆಂಟ್ ಮಾಡೋದಕ್ಕೆ ನಾನು ಇಲ್ಲಿ ಕ್ಯಾಂಡಲ್ ಹಚ್ಚಿದ್ದೀನಿ. ಸೊ ರೆಡ್ ಬಂದು ಗ್ರೌಂಡಿಂಗ್ ಎನರ್ಜಿ, ಗ್ರೀನ್ ಬಂದು ಲವ್, ಯೆಲ್ಲೋ ಅಬಂಡೆನ್ಸ್ ಆ್ಯಂಡ್ ದಿಸ್ ಆರೆಂಜ್ ಬಂದು ಒಂದು ಕ್ರಿಯೇಟಿವ್ ಎನರ್ಜಿನ ಸೂಚಿಸುತ್ತೆ. ಸೊ ನಾನು 888 ಪೋರ್ಟಲಲ್ಲಿ ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್ ಮಾಡಿದ ತಕ್ಷಣ ಈ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಸೊ ಇದೆರಡು ಫ್ಲವರ್ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡಿ ನೀವು ವಿಡಿಯೋನ ಪಾಸ್ ಮಾಡಿ ನೋಡಿ. ನಾನು ಇವಾಗ ತುಂಬ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಟಾಪಿಕ್ಕಿಂತ. ಸೊ ವಿಡಿಯೋನ ಪಾಸ್ ಮಾಡಿ ಇದನ್ನು ನಾನು ಫೈಲ್ ನಂಬರ್ 1 ಆರ್ ಆಪ್ಷನ್ ನಂಬರ್ 1 ಅಂತ ಕೊಡ್ತಾ ಇದ್ದೀನಿ. ಇದನ್ನ ಆಪ್ಷನ್ ನಂಬರ್ 2. ಸೊ ನಿಮ್ಗೆ ಎರಡರಲ್ಲೂ ಮೆಸೇಜ್ ಇದೆ ಅನಿಸಿದ್ರೆ ಎರಡೂ ನೋಡಿ, ಅಥವಾ ಯಾವುದಾದ್ರೂ ಒಂದರಲ್ಲಿದೆ ಅನಿಸಿದ್ರೆ ಒಂದನ್ನು ಮಾತ್ರ ವಾಚ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನಾನು ಟೈಮ್ ಸ್ಟ್ಯಾಂಪ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಡೈರೆಕ್ಟಾಗಿ ಹೋಗಿ ಕ್ಲಿಕ್ ಮಾಡಿ. ಸೊ ಇವಾಗ ಫೈಲ್ ನಂಬರ್ 1 ಸ್ಟಾರ್ಟ್ ಮಾಡೋಣ. ಸೊ ಫೈಲ್ ನಂಬರ್ 1 ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ, ಈ ಮೆಸೇಜ್ ನಿಮಗಾಗಿ. ಫಸ್ಟ್ ನಾನು ನಿಮ್ಮದು ಈ ಫ್ಲವರ್ ಜೊತೆ ನಾನು ಕನೆಕ್ಟ್ ಮಾಡಿದಾಗ ಫಸ್ಟ್ ನನಗೆ ವಿಷನಲ್ಲಿ ತೋರಿಸಿದ್ದು ಒಂದು ಸ್ಮೈಲ್, ಬ್ಯೂಟಿಫುಲ್ ಸ್ಮೈಲ್. ಫೈನಲಿ ನಿಮ್ಮ ಜೀವನದಲ್ಲಿ ಒಂದು ನಗು ಬರ್ತಾ ಇರೋದು. ಇಷ್ಟು ದಿನ ನೀವೇನು ನಕ್ಕಿದ್ರಿ, ಸೊ ಅದು ಜಸ್ಟ್ ಒಂದು ಅಪ್ಪರ್ ಸರ್ಫೇಸ್ ಮಾತ್ರ ಇತ್ತು. ಇವಾಗ ನೀವು ನಗ್ತಾ ಇರುವಂಥ ನಗು ಮನಸ್ಸಿಂದ ನಗ್ತಾ ಇದ್ದೀರಾ. ಇಷ್ಟು ದಿನ ನೀವು ಪಾಸಿಟಿವ್ ಆಗಿದ್ರಿ, ಯಾಕೆಂದರೆ ಜೀವನ ಪಾಸಿಟಿವ್ ಆಗಲಿ ಅಂತ. ಸೊ ನಿಮ್ಮ ಜೀವನದ ಎಲ್ಲ ಏರಿಯಾದಲ್ಲೂ ಬಿಸ್ನೆಸ್, ಲವ್, ಕರಿಯರ್ ಯಾವುದೇ ವಿಚಾರವಾಗಿ ಆಗಲಿ ನೀವು ಪಾಸಿಟಿವ್ ಆಗಿದ್ರಿ. ಬಟ್ ಲೈಫ್ ಅಷ್ಟು ಪಾಸಿಟಿವ್ ಇರಲಿಲ್ಲ, ಬಟ್ ನಿಮ್ಮ ಎನರ್ಜಿ ಆ ಥರ ಇತ್ತು. ಬಟ್ ಫೈನಲಿ ನಿಮ್ಮ ಲೈಫು, ನಿಮ್ಮ ಎನರ್ಜಿ ಎಲ್ಲ ಕಂಪ್ಲೀಟ್ ಆ ಪಾಸಿಟಿವ್ ಕಡೆಗೆ ಮೂವ್ ಆಗ್ತಾರೆ ನಂಗೆ ತೋರಿಸ್ತಾ ಐತೆ. ಮತ್ತು ಕಾಲುವೆಯಲ್ಲಿ ಬಟ್ಟೆ ಒಗಿತಾ ಇರೋದು ನನಗೊಂದು ಕಾಣಿಸ್ತು ವಿಷನ್. ಸೊ ನಾನು ಅದು ಕನೆಕ್ಟ್ ಆದಾಗ ಸ್ವಲ್ಪ ಸ್ಟಾರ್ ಕಾರ್ಡ್ ಥರ ವಿಜುವಲೈಸೇಷನ್ ಬಂತು. ಸ್ಟಾರ್ ಕಾರ್ಡ್ ಅಂತಂದರೆ ಒಂದು ಹೀಲಿಂಗ್ ಎನರ್ಜಿ. ಸ್ಟಾರ್ ಅಂತಂದರೆ ನೀವು ನೋಡಿರ್ಬೋದು, ನಕ್ಷತ್ರದಲ್ಲಿ ಧ್ರುವ ತಾರೆ ಅಂತ ಹೇಳ್ತಾರೆ, ಅದಕ್ಕೆ 8 ಪಾಯಿಂಟ್ ಇರುತ್ತೆ. ಸೊ ಆಕಾಶದಲ್ಲಿ ಎಷ್ಟೇ ನಕ್ಷತ್ರ ಇದ್ರೂ ಸೊ ಅದು ಎಲ್ಲರಿಗೂ ಫಸ್ಟ್ ಕಣ್ಣಿಗೆ ಬೀಳೋದು ಅದೊಂದೇ ಸ್ಟಾರ್. ಸೊ ನಿಮ್ಮ ಎನರ್ಜಿ ನಾನು ಆ ಥರ ನೋಡ್ತಾ ಇದ್ದೀನಿ. ಲೆಟ್ಸ್ ಪ್ರೆಡಿಕ್ಟ್ ಈ ಟ್ಯಾರೋ ಮೂಲಕ ಇನ್ನೂ ಏನೇನು ಗೈಡೆನ್ಸ್ ಸಿಗುತ್ತೆ ನೋಡೋಣ. Wow, abundance. I'm really so happy for you guys. Wow, 6 of Wands, success. Queen of Cups. I'm really so much happy. ಸೊ ಐ ಥಿಂಕ್ ನೀವು ಯಾರೆಲ್ಲ ಇಲ್ಲೇ ನೋಡ್ಬೋದು, ಎಲ್ಲೋ ಮೀನ್ಸ್ ಅಬಂಡೆನ್ಸ್. ಒಂದು ಎಲ್ಲೋ ಅಂತಂದರೆ ಅಬಂಡೆನ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ದ ಕಾಯಿನ್, ಮನಿ ಆ್ಯಂಡ್ ಟೀಮ್ ವರ್ಕ್, ಬಿಸ್ನೆಸ್ ಸಕ್ಸಸ್, ಬಿಸ್ನೆಸ್ ಪಾರ್ಟ್ನರ್ ಜೊತೆ ನೀವು ಚೆನ್ನಾಗಿ ಒಂದು ಬಿಸ್ನೆಸ್ ಬೆಳೆಯುವಂಥದ್ದು, ಆ್ಯಂಡ್ ನೀವು ಎಮೋಷ್ನಲಿ ಮೆಚ್ಯೂರ್ಡ್ ಆಗುವಂಥದ್ದು, ಒಂದು ನರ್ಚರಿಂಗ್ ಎನರ್ಜಿ. ಐ ಆಮ್ ರಿಯಲಿ ಸೋ ಹ್ಯಾಪಿ. ಸೊ ಎಂಪ್ರೆಸ್ ಎನರ್ಜಿ. ಐ ಥಿಂಕ್ ನನಗೆ ನಿಮ್ಮ ವಿಡಿಯೋ ಫಸ್ಟ್ ನಾನು ಟ್ಯಾಪ್ ಆಗಿದ ತಕ್ಷಣ ನನಗೆ ನನ್ನ ವಾಯ್ಸೇ ತುಂಬಾ ಸ್ಲೋ, ಕಾಮ್, ಪೀಸ್ಫುಲ್ ಎನರ್ಜಿಗೆ ನಾನು ಹೊರಟೋದೆ. ದ ರೀಸನ್ ನನಗೆ ಗೊತ್ತಾಗಿರಲಿಲ್ಲ. ಇವಾಗ ಬ್ಯಾಕ್ ಆಫ್ ದ ಡೆಕ್ ನಾನು ನೋಡಿದಾಗ ಎಂಪ್ರೆಸ್ ಎನರ್ಜಿ ಬಂತು. ಸೊ ಎಂಪ್ರೆಸ್ ಆಲ್ವೇಸ್
ಶೋಸ್ ನರ್ಚರಿಂಗ್ ಎನರ್ಜಿ, ಅನ್ಕಂಡೀಷನ್ ಲವ್, ಟ್ರೂ ಲವ್. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ, ಮೆನ್ ವುಮೆನ್ ಯಾರೇ ಆಗಿರ್ಬೋದು, ಸೊ ನೀವು ನೆಕ್ಸ್ಟ್ ಈ 888 ಪೋರ್ಟಲಿಂದ ನಿಮ್ಗೆ ಬರ್ತಾ ಇರುವಂಥ ಎನರ್ಜಿ ಏನು ಅಂತಂದರೆ, ಸೊ ಮನಿ ಫಸ್ಟ್ ನಾನು ನೋಡ್ತಾ ಇರೋದು ಮನಿ ನಿಮ್ಮಲ್ಲಿ ಸಾಗರ್ ಥರ ಹರಿದು ಬರ್ತಾ ಇದೆ. ಸೊ ಆಪರ್ಚುನಿಟೀಸ್ ಆಗಿರ್ಬೋದು, ಅಥವಾ ನೀವು ಇಷ್ಟು ದಿನ ಏನೋ ಒಂದು ಅಂದ್ಕೊಂಡಿದ್ರಿ. ಸೊ ಮನಿ ಅಂತಂದರೆ ಡೈರೆಕ್ಟ್ ಮನಿನೇ ನಮ್ಮ ಕಡೆಗೆ ಬರೋದಿಲ್ಲ. ಸೊ ಇಟ್ ಕಮ್ಸ್ ಇನ್ ಡಿಫ್ರೆಂಟ್ ಫಾರ್ಮ್, ರೈಟ್? ಸೊ ಒಂದು ಹೆಲ್ತ್ ಮೂಲಕ ಬರ್ಬೋದು, ಅಥವಾ ನಮಗೆ ಒಂದು ಬಿಸ್ನೆಸ್ ಓಪನ್ ಮಾಡುವಂಥ ಒಂದು ಐಡಿಯಾ ಬರ್ಬೋದು. ನೀವು ವಿಡಿಯೋ ನೋಡ್ತಾ ಇದ್ದಂಗೆ ಸಪೋಸ್ ನಿಮ್ಗೆ ಯಾವುದೋ ಒಂದು ಮನಸ್ಸಲ್ಲಿ ಒಂದು ಐಡಿಯಾ ಬಂತು ಅಂತಂದರೆ, ಅದು ಇಷ್ಟು ಅಮೌಂಟ್ನ ನಿಮಗೆ ಅಬಂಡೆನ್ಸ್ನ ತಂದುಕೊಡುವಂಥ ಐಡಿಯಾ, ಅದನ್ನು ನೀವು ನೆನ್ಪಿಟ್ಕೊಳ್ಳಿ. ಯಾಕೆ ಅಂತಂದರೆ ಎಲ್ಲ ಡೈರೆಕ್ಟಾಗಿ ಬರಲ್ಲ, ಕೆಲವೊಂದು ಟೈಮ್ ಇಂಡೈರೆಕ್ಟ್ ಬ್ಲೆಸ್ಸಿಂಗ್ಸ್ ಕೂಡ ದೇವ್ರು ಕೊಡ್ತಾ ಇರ್ತಾನೆ. ಸೊ ನಾನು ಒಂದು ಕಾಣ್ತಾ ಇರೋದು, ಸಪೋಸ್ ನೀವು ಆಲ್ರೆಡಿ ಒಂದು ವರ್ಕ್ ಮಾಡ್ತಾ ಇದ್ದೀರಾ ಯಾವುದೋ ಕಂಪ್ನಿನಲ್ಲಿ, ಅಥವಾ ಒಂದು ಬಿಸ್ನೆಸ್ ಆಲ್ರೆಡಿ ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಂತ ಏನಾದರೂ ಇದ್ದರೆ, ಅದರಲ್ಲಿ ನಿಮಗೆ ನಾನು ಸಕ್ಸಸ್ ನೋಡ್ತಾ ಇದ್ದೀನಿ. ಸೊ ನೀವೇನೇ ಕೆಲಸದಲ್ಲಿ ಕೈ ಹಾಕಿದ್ರು ಕಂಪ್ಲೀಟ್ ಸಕ್ಸಸ್ ಇದೆ. ಸೊ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಐ ಥಿಂಕ್ ನನಗೆ ಸೆಲ್ಫ್ ಲವ್ ತುಂಬ ಚೆನ್ನಾಗಿ ನಿಮ್ಮಲ್ಲಿ ಇಂಪ್ರೂವ್ ಆಗ್ತಾ ಇದೆ ಅಂತ ನಾನು ನೋಡ್ತಾ ಇದ್ದೀನಿ. ಇದುವರೆಗೂ ನೀವೇನು ಮಾಡಿದರೆ ಗೊತ್ತಿಲ್ಲ, ಸೆಲ್ಫ್ ಲವ್. ಸೊ ನಿಮಗೋಸ್ಕರ ನೀವು ಅಮೌಂಟ್ ಖರ್ಚು ಮಾಡೋದು, ಈವನ್ ನಿಮಗೆ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಓಪನ್ ಆಗುವಂಥ ಚಾನ್ಸಸ್ ತುಂಬ ಇದ್ರೂ ನೀವು ಅಮೌಂಟ್ನ ಒಂದು ಬುದ್ಧಿವಂತಿಕೆಯಿಂದ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಸುಮ್ಮನೆ ವೇಗಾಗಿ ಹೆಂಗೆ ಬೇಕಂಗೆ ಇನ್ವೆಸ್ಟ್ ಮಾಡ್ತಿಲ್ಲ. ಸೊ ಒಂದು ನಾನು ನೋಡ್ತಾ ಇರೋದು, ಒಂದು ರೆಬೆಲಿಯನ್ ಎನರ್ಜಿ ನಿಮ್ಮಲ್ಲಿ ಬರ್ತಿದೆ. ಆ್ಯಂಡ್ ಆ ಸ್ಟ್ರೆಂತ್ ಬಂದರೂ ನೀವು ಹಾರಾಡೋದಿಲ್ಲ, ಕೂಗಾಡೋದಿಲ್ಲ, ಒಂಥರ ಗ್ರೌಂಡಿಂಗ್, ನರ್ಚರಿಂಗ್ ಎನರ್ಜಿ. ಸೊ ನೀವು ವಾದ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಇದು ನಾನು ಏನು ಹೇಳ್ತಾ ಇದ್ದೀನಿ, ಇದೆಲ್ಲ 888 ಪೋರ್ಟರಿಂದ ಬರ್ತಾ ಇರುವಂಥ ಬ್ಲೆಸ್ಸಿಂಗ್ಸ್ ನಿಮಗೆ. ಸೊ ನೀವು ಕಂಪ್ಲೀಟ್ ಯಾವ ಥರ ಆಗ್ತೀರಾ ಅಂತಂದರೆ, ಒಂಥರ ಸಾಧು ಥರ. ಬಟ್ ಹಂಗಂತ ನಿಮ್ಗೇನೂ ಗೊತ್ತಿಲ್ಲ ಅಂತಲ್ಲ, ಹೊರಗಡೆ ಜನದವ್ರಿಗೆ ಇನೋಸೆಂಟ್ ಥರ ಕಾಣ್ಬೋದು ನೀವು. ಸೊ ಆ ಇನೋಸೆಂಟೇ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಇಷ್ಟು ದಿನ ನೀವು ಹಾರಾಡಿರ್ಬೋದು, ಕೂಗಾಡಿರ್ಬೋದು, ಸಮಾಜ ಜೊತೆ ಫೈಟ್ ಮಾಡಿರ್ಬೋದು. ಬಟ್ ಡಿವೈನ್ ಏನು ಮಾಡ್ತಾ ಇದೆ, ನೋ ನೀವು ಹುಟ್ಟಿರೋದು ಹಾರಾಡೋಕ್ಕೆ ಕೂಗಾಡೋಕ್ಕಲ್ಲ, ಲೈಫ್ನ ಎಂಜಾಯ್ ಮಾಡೋದಕ್ಕೆ ಅಂತ ನಿಮ್ಮ ಎನರ್ಜಿನ ಗ್ರೌಂಡಿಂಗ್ ಎನರ್ಜಿಗೆ ತಗೊಂಡು ಹೋಗ್ತಾ ಇದೆ. ಸೊ ಈ 888 ಪೋರ್ಟಲಿಂದ ನಿಮಗೆ ಒಂದು ಗ್ರೌಂಡಿಂಗ್ ಬ್ಲೆಸ್ಸಿಂಗ್ ಎನರ್ಜಿ ಬರ್ತಾ ಇದೆ. ನೀವು ಒಂದು ಬಿಸ್ನೆಸ್ ಇಷ್ಟು ದಿನ ನೀವೇನು ಮಾಡ್ತಾ ಇದ್ರಿ, ಸೊ ಇಷ್ಟು ದಿನ ಐ ಥಿಂಕ್ ನೀವು ಬರೀ ಜಸ್ಟ್ ಥಿಂಕ್ ಮಾಡ್ತಿದ್ರಿ ಅನಿಸುತ್ತೆ. ಈ ಕೆಲ್ಸಕ್ಕೆ ನಾವು ಅಪ್ಲೈ ಮಾಡೋಣ, ಇದು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ, ನಂಗೆ 9 to 5 ಜಾಬ್ ವರ್ಕ್ ಆಗೋಲ್ಲ, ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ, ಅಥವಾ ಬಿಸ್ನೆಸ್ಸಲ್ಲಿದ್ದರೆ ಈ ಬಿಸ್ನೆಸ್ಸಿಂದ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ನಾನು ಕ್ರಿಯೇಟ್ ಮಾಡೋಣ. ಅಥವಾ ಮನೇಲೇ ನೀವು ಜಸ್ಟ್ ಹೌಸ್ ವೈಫ್ ಆಗಿದ್ರು ಒಂದು ಬಟ್ಟೆ ಹೊಲಿಯೋದಕ್ಕೆ ಒಂದು ಮಿಷಿನ್ ತಗೋಣ, ಅಥವಾ ನಾನು ಈ ಒಂದು ಕಡೆ ಚೀಟಿಗೆ ಅಮೌಂಟ್ ಹಾಕೋಣ, ಗೊತ್ತಿಲ್ಲ ನಿಮ್ದು ಏನು ವಿಷನ್ಸ್ ಇದೆ, ಎಲ್ಲ ಪ್ಲ್ಯಾನಿಂಗಲ್ಲಿ ಇತ್ತು. ಇಲ್ಲಿ ಹಾಕಿರೋದು ನೀವು ಬೀಜ, ಈಗ ನೋಡಿ ಆಲ್ರೆಡಿ ಇಲ್ಲೆಲ್ಲ ಫ್ರೂಟ್ಸ್ ಬಂದಿದೆ. ಅಂದರೆ ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡ್ರಿ, ಅದಕ್ಕೆ ನೀವು ಆ್ಯಕ್ಟಿವಾಗಿ ಆ್ಯಕ್ಷನ್ ತಗೊಳ್ತಾ ಇದ್ರೆ ಮತ್ತು ಅದಕ್ಕೆ ರಿಸಲ್ಟ್ ಖಂಡಿತ ಈ ಮಂತಲ್ಲಿ ಸಿಕ್ಕೇ ಸಿಗುತ್ತೆ. ಸೊ ಜಯ ಖಂಡಿತ ಸಿಗುತ್ತೆ. ನಿಮ್ಮ ಲೈಫ್ ಪರ್ಪಸ್ ಯಾವ ರೀತಿ ಇದೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಸೊ ಈ ಒಂದು ನೀವು 9 to 5 ವರ್ಕ್ ಜಾಬಲ್ಲಿ ನೀವು ಕಂಟಿನ್ಯೂಸ್ ಮಾಡಿದ್ರೂ ಅದರಲ್ಲೂ ನಿಮ್ಗೆ ಏನಂತಾರೆ ಜಯ ಅಂತಿದೆ. ಸೊ ಇಷ್ಟು ದಿನ ಏನು ತಲೆನೋವು ಇತ್ತು, ನಿಮ್ಮ ಟೀಮ್ ವರ್ಕಲ್ಲಿ ಒಂದು ಜಗಳ ಆಗಿರ್ಬೋದು, ಅಥವಾ ಈವನ್ ನಾವು ಜಾಬ್ನೇ ಅಂತ ತಗೊಳಂಗಿಲ್ಲ. ಲೈಫ್ ಅಂತಂದರೆ ನಾವೆಲ್ಲ ಏರಿಯಾನೂ ನೋಡಬೇಕಲ್ಲ. ಲೈಕ್ ಮನೇಲಾಗಿರ್ಬೋದು, ನೀವು ಒಂದು ಬಿಸ್ನೆಸ್ ಮಾಡ್ತಿರ್ಬೋದು, ಇನ್ ಜನರಲ್ ನೀವೇನೇ ಆಗಿರಲಿ. ಸೊ ಐ ಥಿಂಕ್ ನನಗೆ ಇಷ್ಟು ದಿನ ಕಾಣಿಸ್ತಾ ಇರೋದು ಒಂಥರ ಹೊಡೆದಾಟ, ಜಗಳ. ಐ ಥಿಂಕ್ ಮಾತಲ್ಲೇ ಅಂತಲ್ಲ, ಮೆಂಟಲಿ ನೀವು ಹೆಂಗಾಗಿದ್ರಿ ಅಂತಂದರೆ, ನಾನಿಲ್ಲ ಇದನ್ನು ಎದುರಿಸ್ಬೇಕು, ನಾನು ಇದನ್ನು ಬಿಡಬೇಕು. ಐ ಥಿಂಕ್ ನೀವೊಂದು ಎಷ್ಟೊಂದು ಜನ ತುಂಬ ಪಾಸ್ಟಲ್ಲಿ ಸಫರ್ ಆಗಿದ್ದೀರಾ ಅನಿಸುತ್ತೆ, ಎಷ್ಟೊಂದು ವಿಷಯದಲ್ಲಿ. ಲೈಕ್ ಚಿಕ್ಕ ವಯಸ್ಸಿಂದ ಏನೋ ಒಂದು ಟ್ರಾಮಾ ಕ್ಯಾರಿ ಮಾಡಿರ್ತೀರ, ನೀವು ಅನ್ಕೊಂಡಂಗೆ ಆಗಿರಲ್ಲ, ಹಸ್ಬೆಂಡ್ ಮದುವೆ ಆದಮೇಲೆ ಚೇಂಜ್ ಆಗಿರ್ತಾರೆ, ಪೇರೆಂಟ್ಸ್ ಕರೆಕ್ಟಾಗಿರಲ್ಲ, ಅಥವಾ ಜೊತೆಲಿ ಹುಟ್ಟೋರು ಕರೆಕ್ಟಾಗಿರಲ್ಲ. ಇಷ್ಟು ದಿನ ನಿಮ್ಮ ಲೈಫ್ ಹೆಂಗಿತ್ತು ಅಂತಂದರೆ, ಫಸ್ಟ್ ಆಫ್ ನಿಮ್ಮ ಲೈಫು ನೀವು ಜಸ್ಟ್ ಇನ್ನೋಸೆಂಟ್ ಆಗಿದ್ದೀರಿ, ಎಲ್ಲರನ್ನೂ ಅನುಭವಿಸ್ಕೊಂಡ್ರಿ. ಅದಾದಮೇಲೆ ರೆಬೆಲಿಯಸ್ ಆಗಿ ನಿಂತ್ಕೊಂಡ್ರಿ, ಅದಾದಮೇಲೆ ಹೀಲ್ ಆದ್ರಿ. ಬಟ್ ದೇವ್ರು ಹೇಳ್ತಾ ಇರೋದು ಸಾಕು ಇನ್ಮೇಲೆ ಹಾರಾಟ ಚೀರಾಟ ಬೇಡ. ಯಾಕೆ ಅಂತಂದ್ರೆ ನೀವು ಹೀಲ್ ಆಗಿದ್ದೀರಾ. ಇನ್ಮೇಲೆ ನೀವು ಆ ಥರ ಸ್ಟ್ರಾಂಗಾಗಿ ನಿಂತ್ಕೊಳ್ಬೇಕಂತೇನಿಲ್ಲ, ನೀವು ಗ್ರೌಂಡಿಂಗ್ ಎನರ್ಜಿಗೆ ಹೋಗ್ತಾ ಇದ್ದೀರ. ಸೊ ಕಂಪ್ಲೀಟ್ ಗ್ರೌಂಡಿಂಗ್ ಎನರ್ಜಿ. ಆದರೆ ಇನೋಸೆಂಟ್ ಅಲ್ಲ, ನೀವು ಹೊರಗಡೆಯವ್ರಿಗೆ ಇನೋಸೆಂಟ್ ಥರ ಕಾಣ್ತೀರ, ಬಟ್ ನೀವು ಆಲ್ರೆಡಿ ಎಲ್ಲನೂ ಫೇಸ್ ಮಾಡಿಬಿಟ್ಟಿದ್ದೀರ. ಇನ್ನು ಫೇಸ್ ಮಾಡೋವಂಥದ್ದು ಏನೂ ಇಲ್ಲ. ಇನ್ನೇನಿದ್ರು ಲೈಫಲ್ಲಿ ಜಯ ಜಯ ಜಯ, ಸಕ್ಸಸ್, ಮನಿ, ಪೀಸ್, ಲಕ್ಸುರಿ.
ನೀವು ಇಷ್ಟು ಕಾರ್ಡ್ನ ನೀವು ಕನೆಕ್ಟ್ ಆಗಿ ನೋಡಿ, ಎಲ್ಲನೂ ಫೆಮಿನೈನ್ ಎನರ್ಜಿ ಇರುವಂಥದ್ದು. ಇಲ್ಲೊಂದು ಮ್ಯಾಸ್ಕುಲೈನ್ ಎನರ್ಜಿ ಕಾಣಿಸ್ತದೆ, ಅಂದರೆ ಜೆಂಡರ್ ಡಸಂಟ್ ಮ್ಯಾಟರ್. ಸೊ ಈ ಫೆಮಿನೈನ್ ಎನರ್ಜಿ ಅಂದರೆ ಒಂಥರ ಪೀಸ್ಫುಲ್, ಕಾಮ್. ಐ ಥಿಂಕ್ ನನಗೆ ಒಂಥರ ಈಗ ವಿಷನಲ್ಲಿ ಬಂದಿದ್ದು, ಮನೆಯಲ್ಲಿ ಧೂಪ ಹೊಗೆ ಆಡ್ತಾ ಇರೋದು, ಪೂಜೆ ಮಾಡ್ತಾ ಇರುವಂಥದ್ದು. ಮೇ ಬಿ ನೀವೊಂದು ರಿಚುವಲ್ಸ್ ಕೂಡ ಸ್ಟಾರ್ಟ್ ಮಾಡ್ಬೋದು ಇನ್ಮೇಲಿಂದ ನಾನು ಮಾಡೋಣ ಅಂತ. ಅಥವಾ ನೀವು ರಿಚುವಲ್ಸ್ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೂ ನೀವು ಕೆಲವೊಬ್ಬರು ಮೈಂಡನ್ನೇ ಸ್ಟ್ರಾಂಗಾಗಿ ತಗೊಂಡಿರ್ತಾರೆ, ದೇವ್ರಿಗೆ ಹೋಗಿ ಏನು ಪೂಜೆ ಮಾಡೋದಿಲ್ಲ, ಅವ್ರ ದೇಹನೇ ದೇವಾಲಯ ಥರ ಮಾಡ್ಕೊಂಡಿರ್ತಾರೆ. ಆ್ಯಂಡ್ ನನಗೆ ಇನ್ನೊಂದು ಇಂಟ್ಯೂಷನಲ್ಲಿ ಬಂತು, ಎಷ್ಟೊಂದು ಜನ ನಾಗಮಂಡಲ ಮೂವಿ ನೋಡಿರ್ಬೋದು. ಸೊ ಲೈಕ್ ಅವ್ರ ಹಸ್ಬೆಂಡ್ ಇಲ್ಲ ಅಂತಂದ್ರು ಅವನು ಒಂದು ಕೋಟೆ ಒಳಗಡೆ ಕೂಡ ಹಾಕಿದ್ರು. ಐ ಥಿಂಕ್ ಒಂದು ಸಾಂಗ್ ಇದೆ, ಕಂಬದ ಮೇಲಿನ ಅಕ್ಕಿ. ಸೊ ಅದು ಏನು ರೆಪ್ರೆಸೆಂಟ್ ಮಾಡುತ್ತೆ, ನೀವು ಈ ಸಾಂಗ್ನ ಹೋಗಿ ನೋಡಿ. ಅಲ್ಲಿ ಯಾರು ಇಲ್ಲ ಅಂತಂದ್ರೂ ಅವಳು ಒಬ್ಬಳೇ ಇದ್ರು, ಶೀಸ್ ಗ್ರೌಂಡೆಡ್ ಎನರ್ಜಿ ಆಗಿ ಅವಳ ಸೆಲ್ಫ್ ಕೇರ್ ಮಾಡೋದು, ಸೆಲ್ಫ್ ಲವ್ ಮಾಡೋದು, ಮತ್ತು ಗಾಡ್ನ ವರ್ಷಿಪ್ ಮಾಡ್ತಾ ಇರೋದು. ಅವಳು ಒಬ್ಬಳೇ ಇದ್ದರೂ ಅವಳು ಆರಾಮಾಗಿರ್ತಾಳೆ. ಸೊ ದೆನ್ ಅವ್ರ ಅಜ್ಜಿ ಏನೋ ಒಂದು ರಿಚುವಲ್ಸ್ ಹೇಳ್ಕೊಡ್ತಾರೆ. ನೆಕ್ಸ್ಟ್ ಸ್ನೇಕ್ ಬರುತ್ತೆ, ಸ್ನೇಕೆ ಗಂಡ ಆಗಿ ಅವಳು ಆ ಬೈಕಿನ ತೀರುತ್ತೆ. ಇದಿಷ್ಟು ನನಗೆ ವಿಷನ್ ಬಂದಿದ್ದು. ಏನಕ್ಕಿಲ್ಲ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಐ ಥಿಂಕ್ ನೀವು ಇಷ್ಟು ದಿನ ಏನೋ ಕಷ್ಟಪಡ್ತಾಯಿದ್ರಿ, ಒಬ್ಬರೇ ಒಳಗಡೆನೇ ಕೊರಗ್ತಿದ್ರಿ. ಸೊ ಈ ವಿಡಿಯೋ ಮೂಲಕ ಅಥವಾ ನಿಮಗೆ 888 ಬ್ಲೆಸ್ಸಿಂಗ್ ಮೂಲಕ ನಿಮ್ಗೆ ಏನು ಬೇಕು, ಮ್ಯಾನಿಫೆಸ್ಟೇಷನ್ ಆಗಬೇಕು, ಎಲ್ಲ ಬಂದೇ ಬರುತ್ತೆ ನಿಮಗೆ. ಆ್ಯಂಡ್ ನಿಮ್ಮಲ್ಲಿ ಎಷ್ಟೊಂದು ಜನಕ್ಕೆ ಮೇ ಬಿ ಆರೋಪಗಳಿರ್ಬೋದು, ನೀನು ಸರಿ ಇಲ್ಲ ಹಂಗೆ ಹಿಂಗೆ ಅಂತ. ಅದು ಕೆಲವೊಬ್ರಿಗೆ ಮಾತ್ರ, ಯಾರಿಗೆ ಅಂತ ಗೊತ್ತಿಲ್ಲ. ಅದೆಲ್ಲ ವ್ಯಾನಿಷ್ ಆಗ್ತಾಯಿದೆ. ಸೊ ನನಗೆ 888 ಪೋರ್ಟಲ್ ಎನರ್ಜಿ ಅಂದರೆ ಸ್ಟ್ರೆಂತ್, ಲಯನ್ ಎನರ್ಜಿ ಬರ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ನಿಮ್ಗೆ ಬಂದಿದ್ದು ಎಲ್ಲ ಗ್ರೌಂಡಿಂಗ್ ಎನರ್ಜಿ, ಪೀಸ್ಫುಲ್. ಐ ಥಿಂಕ್ ಈ ಫ್ಲವರ್ ಕೂಡ ನೋಡಿ ಎಷ್ಟು ವೈಟ್ ರೆಪ್ರೆಸೆಂಟ್ ದ ಪೀಸ್, ರೈಟ್? ಐ ಥಿಂಕ್ ನಿಮ್ಮ ಲೈಫ್ ಈ ರೀತಿ ಪೀಸ್ಫುಲ್ಲಾಗಿ ಇನ್ಮೇಲೆ ನಡೀತಾ ಇರದೆ. ಸೊ ನೀವು ಟೆನ್ಷನ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ನನಗೆ ಇನ್ನೂ ಎಕ್ಸ್ಟ್ರಾ ಏನು ಮೆಸೇಜ್ ಕೊಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಯಾಕೆಂದರೆ ಇದಕ್ಕಿಂತ ಮೆಸೇಜ್ ಇನ್ನೇನು ಬೇಕು ನಿಮಗೆ? ಇದಕ್ಕಿಂತ ಮೆಸೇಜ್ ಐ ಥಿಂಕ್ ಇನ್ನೂ ಏನು ಕೊಡ್ಬೋದು? ಒಂದು ಜೀವನ ಎಲ್ಲ ಕಂಪ್ಲೀಟ್ ಸೆಟಲ್ ಆಗಿದೆ, ಪೀಸ್ಫುಲ್ ಆಗಿದೆ, ಯಾರು ಚಿಂತೆನೂ ಇಲ್ಲ, ತಂಟೆನೂ ಇಲ್ಲ, ತಕರಾರಿಲ್ಲ. ಐ ಥಿಂಕ್ ನನಗೆ ನಿಮ್ಮದು ಸ್ಕಿನ್ ರೊಟೀನ್, ನಿಮ್ಮ ಸ್ಕಿನ್ ಗ್ಲೋ ಆಗೋದು ಕಾಣಿಸ್ತಾ ಇದೆ, ನಿಮ್ಮ ಹೇರ್ ಚೆನ್ನಾಗಿ ಗ್ರೋತ್ ಆಗೋದು ಕಾಣಿಸ್ತಾ ಇದೆ. ಸೊ ನೀವೇನಾದರೂ ಜಿಮ್ಮಿಗೆ ಜಾಯ್ನ್ ಆಗಿದ್ರೆ, ಯೋಗ ಮಾಡ್ತಿದ್ರೆ, ನಿಮ್ಮ ಬಾಡಿ ಸ್ಟ್ರಕ್ಚರ್ ಕರೆಕ್ಟಾಗಿ ಕೈ ತೊಳ್ಕೊಂಡು ಮುಟ್ಟಬೇಕು ಅಂತಾರಲ್ಲ, ಆ ಥರ ನಿಮ್ಮ ಬ್ಯೂಟಿ, ಇನ್ನರ್ ಬ್ಯೂಟಿ, ಔಟರ್ ಬ್ಯೂಟಿ ಎಲ್ಲನೂ ಹೋಗ್ತಾಯಿದೆ. ಆ್ಯಂಡ್ ಮೆಜಿಷಿಯನ್ ಎನರ್ಜಿ ಕೂಡ ನನಗೆ ವಿಷನಲ್ಲಿ ಬರ್ತಾಯಿದೆ. ನೀವೆಲ್ಲನೂ ಒಂದು ಗುಡ್ ಮ್ಯಾನಿಫೆಸ್ಟರ್ ಆಗ್ತೀರಾ. ಐ ಥಿಂಕ್ ನೀವು ಇಷ್ಟು ದಿನ ಏನೇನು ಎಲ್ಲ ಮ್ಯಾನಿಫೆಸ್ಟೇಷನ್ ಮಾಡಿದ್ರಿ, ಈ 888 ಪೋರ್ಟಲಿಂದ ಆ್ಯಕ್ಟಿವೇಟ್ ಆಗಿ ನಿಮಗೆಲ್ಲನೂ ಕೂಡ ಸುಲಭವಾಗಿ, ಸುಗಮವಾಗಿ ನಿಮ್ಗೆ ಬಂದು ತಲುಪುತ್ತೆ. ಇದು ಡಿವೈನ್ ಕನ್ಫರ್ಮೇಷನ್. ಸೊ ಎಸ್, ನಾನು ಲಾಸ್ಟ್ ಮೆಸೇಜ್ ನೋಡೋಣ ಅಂತ ನಿಮ್ಗೆ ತೆಗ್ದಾಗ ಬಂದಿದ್ದು 7 ಆಫ್ ಕಪ್ಸ್. ಲಾಟ್ ಆಫ್ ಆಪ್ಷನ್ಸ್. ಸೊ ತುಂಬ ಆಪ್ಷನ್ಸ್ ಬರ್ತಾಯಿದೆ. ಎಮೋಷ್ನಲಿ ಫುಲ್ಫಿಲ್ಮೆಂಟ್. ಆ್ಯಂಡ್ ನಿಮ್ಮದು ಓಲ್ಡ್ ಎನರ್ಜಿನ ನೀವು ಬಿಡ್ತಾ ಇದ್ದೀರ. ಒಂದು ಪರೆ ಕಳೆದಾಗ ಅದು ತನ್ನಲ್ಲಿ ಓಲ್ಡ್ ಆ ಸ್ಕಿನ್ನ ಕಳೆದಾಕ್ಬಿಡುತ್ತೆ. ಮೇ ಬಿ ಇದು ಬ್ಯೂಟಿ ರಿಗಾರ್ಡಿಂಗ್ ಆಗಿರ್ಬೋದು, ಅಥವಾ ನಿಮ್ಮದು ಓಲ್ಡ್ ಪ್ಯಾಟ್ರನ್ ಆಗಿರ್ಬೋದು. ಸೋ ಮೆನಿ ಆಪ್ಷನ್ಸ್ ಗಾಯ್ಸ್. ಬಟ್ ನಂಗೆ ಒಂದು ಏನು ಅನಿಸ್ತಾ ಇದೆ ಅಂತಂದರೆ, ಸ್ವಲ್ಪ ಇಲ್ಯೂಷನ್ಸ್ಗೆ ಹೋಗಬೇಡಿ. ಆಪ್ಷನ್ಸ್ ನಿಮ್ಗೆ ಬರುವಂಥದ್ದೆಲ್ಲ ಒಳ್ಳೆಯದೇ ಇರುತ್ತೆ, ಬಟ್ ಅದರಲ್ಲಿ ಬೆಟರ್ ಆಪ್ಷನ್ನ ಚೂಸ್ ಮಾಡಿ. ಐ ಥಿಂಕ್ ಇಲ್ಲಿ ನನಗೆ ಪ್ಯಾಡಿ ಥರ ಕಾಣಿಸ್ತಾ ಇದೆ. ಇದು ಒಂದು ಹೋಮ್, ಪೀಸ್ಫುಲ್ ಹೋಮ್, ಅಬಂಡೆನ್ಸ್, ಆ್ಯಂಡ್ ನಂಗೆ ರೀಬರ್ತ್ ಎನರ್ಜಿನೂ ಕೂಡ ಕಾಣಿಸ್ತಾ ಇದೆ. ಸೊ ನೀವೇನೇ ಕೈ ಹಾಕಿದ್ರೂ ಎಲ್ಲ ಚೆನ್ನಾಗಿ ಆಗ್ತೈತೆ. ಲಕ್ ನಿಮ್ಮ ಕಡೆ ಇದೆ. ಸೊ ಇದಿಷ್ಟು ಇವತ್ತಿನ ನಿಮ್ಮ ಮೆಸೇಜ್. ಯಾರು ಪೈಲ್ 1 ಚೂಸ್ ಮಾಡಿದ್ರಿ, ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೆ ಏನು ರೆಸೊನೇಟ್ ಆಯಿತು ಇಲ್ಲ ಅಂತ. ಆ್ಯಂಡ್ ನಿಮ್ಮ ಅಫರ್ಮೇಷನ್, ಸೊ ನೀವು ಈ ಅಫರ್ಮೇಷನ್ನ ಬರೆದಿಟ್ಕೊಳ್ಳಿ. ಐ ಆಮ್ ದ ಸ್ಯಾಂಕ್ಚುರಿ ಆಫ್ ಪೀಸ್, ಲವ್, ಹೆಲ್ತ್, ವೆಲ್ತ್, ಅಬಂಡೆನ್ಸ್, ಫಾರ್ಚೂನ್, ಫುಲ್ಫಿಲ್ಮೆಂಟ್, ಡಿವಿನಿಟಿ, ಸ್ಪಿರಿಚುವಾಲಿಟಿ, ಲೆಗೆಸಿ, ಕಂಟಿನ್ಯೂಸ್ ಮನಿ ಫ್ಲೋ ಆ್ಯಂಡ್ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್. ಯಾಕೆಂದರೆ ಇದಿಷ್ಟು ನೀವು ವರ್ತ್ ಮಾಡಿದ್ದೀರ ಜೀವನದಲ್ಲಿ. ಯಾವುದಕ್ಕೂ ಡೋಂಟ್ ಸೆಟಲ್ ಫಾರ್ ಲೆಸ್. ಅದಕ್ಕೆ ನಾನು ಅಫರ್ಮೇಷನಲ್ಲಿ ಎಲ್ಲನೂ ಹೇಳ್ಬಿಟ್ಟೆ. ಸೊ ಎಸ್, ಸೊ ಇದಿಷ್ಟು ಇವತ್ತಿನ ನಿಮ್ಮ ಮೆಸೇಜ್. ನೆಕ್ಸ್ಟ್ ನಾವು ಪೈಲ್ ನಂಬರ್ 2ಗೆ ಹೋಗೋಣ. ಯಾರೆಲ್ಲ ಪೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದಿರಿ,
ನಿಮಗೋಸ್ಕರ ಈ ಮೆಸೇಜ್. ಸೊ ಎಸ್, ಲೆಟ್ಸ್ ಸ್ಟಾರ್ಟ್ ದ ಪ್ರೆಡಿಕ್ಷನ್. ಸೊ ಯಾರೆಲ್ಲ ಪೈ ನಂಬರ್ 2 ಚೂಸ್ ಮಾಡಿದ್ದಾರೆ, ನಾನು ನಿಮ್ಮ ಅದು ಕಾರ್ಡ್ ಜೊತೆ ಮೆಡಿಟೇಟ್ ಮಾಡಿದಾಗ ನನಗೆ ಫಸ್ಟ್ ವಿಷನ್ಗೆ ಬಂದಿದ್ದು ಆ ಮುಸ್ಸಂಜೆಲಿ ಮೋಡ ಎಲ್ಲ ಒಂಥರ ಕೆಂಪಗಾಗಿರುತ್ತೆ ನೋಡಿ. ಮುಂಜಾನೆಲೂ ಆಗಿರುತ್ತೆ, ಮುಸ್ಸಂಜೆಲೂ ಆಗಿರುತ್ತೆ. ಬಟ್ ನನಗೆ ವಿಷನ್ಗೆ ಬಂದಿದ್ದು ಮುಂಜಾನೆದು. ಲೈಕ್ ನಿಮ್ಮಲ್ಲಿ ಒಂದು ಆ ಸ್ಟ್ರಾಂಗ್ ಎನರ್ಜಿ, ಆ ಲಯನ್ ಎನರ್ಜಿ ಆ್ಯಕ್ಟಿವೇಟ್ ಆಗ್ತಾ ಇದೆ ಅಂತಂದರೆ, ನಾಟ್ ಇನ್ ಅ ವೇಗ್ ಅಂತಂದರೆ ಸುಮ್ಮನೆ ಕತ್ತಿ ತಗೊಂಡು ಇದ್ದಕ್ಕೆ ಹೋಗೋಣ ನಡೀರಿ ಆ ಥರ ಅಲ್ಲ. ಬಟ್ ಇಟ್ ಕೈಂಡ್ ಆಫ್ ಸಾಫ್ಟ್ ಲಯನ್ ಅಂತಂದರೆ ಐ ಥಿಂಕ್ ಪೈಲ್ ನಂಬರ್ 1ಅಲ್ಲೂ ನಿಮ್ಗೆ ಮೆಸೇಜ್ ಇರ್ಬೋದು. ಸೊ ನಿಮ್ಗೆ ಏನಾದರೂ ನೋಡಬೇಕಂದ್ರೆ ಅದನ್ನು ನೋಡಿ ಪೈಲ್ ನಂಬರ್ 2ಗೆ ಬನ್ನಿ. ಸೊ ಇಲ್ಲ ಪೈಲ್ ನಂಬರ್ 2ನೇ ನನಗೆ ಅಟ್ರ್ಯಾಕ್ಟ್ ಆಗ್ತಿದೆ ಅಂದರೆ ಇದನ್ನೇ ವಾಚ್ ಮಾಡಿ. ಯಾಕೆಂದರೆ ನಂಗೆ ಅದರಲ್ಲೂ ಸ್ವಲ್ಪ ಸಾಫ್ಟ್ ಗ್ರೌಂಡಿಂಗ್ ಎನರ್ಜಿ ಬಂದಿದ್ದರಿಂದ ನಿಮ್ಮಲ್ಲೂ ಅದೇ ರೀತಿ ಅನಿಸ್ತದೆ. ಯಾಕೆಂತಂದರೆ ಆ ಮುಸ್ಸಂಜೆಲಿ ಇರುವಂಥ ಮೋಡದ ಕೆಂಪು ಕಡು ಬಣ್ಣ ಬಿಸಿಲಿನ ತಾಪ ಇರೋದಿಲ್ಲ. ಲೈಕ್ ಒಂಥರ ಪೀಸ್ ಅನಿಸ್ತಾ ಇರುತ್ತೆ. ಸಂಜೆ ಸೂರ್ಯ ಮುಳುಗ್ತಾ ಇರುವಂಥದ್ದು ಅವನಷ್ಟು ರೆಡ್ಡಾಗಿ ರವ ಅಂತ ಇರ್ಬೋದು. ಬಟ್ ಆದರೆ ಅದರಿಂದ ನಮಗೆ ಸನ್ಲೈಟ್ ಅಷ್ಟು ಎಫೆಕ್ಟ್ ಆಗಲ್ಲ. ಒಂಥರ ಪೀಸ್ ಅನಿಸ್ತಾ ಇರುತ್ತೆ, ಏನೋ ಒಂಥರ ಕಾಮ್ ಅನಿಸ್ತಾ ಇರುತ್ತೆ. ನನಗೆ ನಿಮ್ಮ ಎನರ್ಜಿ ಕೂಡ ಅದೇ ರೀತಿ ಇದೆ. ಆ್ಯಂಡ್ ನನಗೆ ಕಿಂಗ್ ಆಫ್ ವ್ಯಾಂಡ್ಸ್ ನನಗೆ ವಿಷನ್ ಬಂದಿದ್ದು ಅಂತಂದರೆ ನಿಮ್ಮಲ್ಲಿರುವಂಥ ಆ್ಯಕ್ಟಿವಿಟಿ ತುಂಬ ಸ್ಟ್ರಾಂಗಾಗಿ ಮಾಡ್ತಾ ಇದ್ದೀರಾ. ಸೊ ಆಗಸ್ಟಿಂದ ಸೊ ನಿಮ್ಮ ಲೈಫಲ್ಲಿ ಒಂದು ನಿಮಗೆ ಏನು ಮಾಡಬೇಕು ಅಂತ ಕರೆಕ್ಟಾಗಿ ದಾರಿ ಗೊತ್ತಾಗ್ತಿದೆ, ಒಂದು ವಿಷನ್ ಕಾಣಿಸ್ತಿದೆ. ಆ್ಯಂಡ್ ರೋಡ್ ಬ್ಲ್ಯಾಕೇಜ್ ನಿಮ್ಮ ಜೀವನದ ಎಲ್ಲ ಏರಿಯಾದಲ್ಲಿ ಏನು ಬ್ಲ್ಯಾಕೇಜ್ ಇದೆ ಎಲ್ಲ ಕ್ಲಿಯರ್ ಆಗಿದೆ. ಆ ಗಾರ್ಬೇಜ್ನೆಲ್ಲ ಯೂನಿವರ್ಸ್ ನಿಮ್ಮ ಜೀವನದಿಂದ ತೆಗೆದಾಕಿದೆ. ಆ್ಯಂಡ್ ನೀವು ಕೂಡ ನಿಮ್ಗೇನು ಬೇಕು ಅದನ್ನು ದೇವರಲ್ಲಿ ಕೇಳ್ಕೊಂಡು ಒಂದು ಕರೆಕ್ಟಾದಂಥ ದಾರಿಯಲ್ಲಿ ನೀವು ಮುನ್ನುಗ್ತಾ ಇದ್ದೀರಾ ವಿತ್ ಪೀಸ್ ಆ್ಯಂಡ್ ವಿತ್ ಕರೇಜ್, ಆ ಧೈರ್ಯದಿಂದ. ಸೊ ಲೆಟ್ಸ್ ಶಫಲ್ ಮೈ ಕಾರ್ಡ್. ನಿಮಗೆಲ್ಲ ಏನು ಮೆಸೇಜ್ ಇದೆ ನೋಡೋಣ. ಏಸ್ ಆಫ್ ವಾಂಡ್ಸ್. ನಾನು ವಾಂಡ್ಸ್ ಅಂದ ತಕ್ಷಣ ವಾಂಡ್ ಆಲ್ರೆಡಿ ಕಾರ್ಡಲ್ಲಿ ಬಂದಿದೆ. ವಾವ್, ಹ್ಯಾಪಿ ಫ್ಯಾಮಿಲಿ, 10 ಆಫ್ ಕಪ್ಸ್, ವಾಂಡ್ಸ್ ಎನರ್ಜಿ, ಅಗೇನ್ ವಾಂಡ್ಸ್ ಎನರ್ಜಿ. ನೋಡೋಣ ನಿಮಗೆ ಮತ್ತೆ ಇನ್ನೇನಾದರೂ ಮೆಸೇಜ್ ಇದೆಯಾ. ವಾವ್, ಫುಲ್ ಕಾರ್ಡ್. ಸೊ ಒಂದಂತೂ ನನಗೆ ತುಂಬ ಕ್ಲಿಯರಾಗಿ ತೋರಿಸ್ತಾ ಇದೆ. ಐ ಥಿಂಕ್ ನೀವು ಇಲ್ಲಿ ನೋಡ್ಬೋದು ರೈನ್ಬೋ ಎನರ್ಜಿ ಬರ್ತಾ ಇದೆ. ಆ್ಯಂಡ್ ಇದೂ ಕೂಡ ಒಂದು ಸಂಜೆನ ರೆಪ್ರೆಸೆಂಟ್ ಮಾಡುತ್ತೆ. ಲೈಕ್ ಆಕಾಶದಲ್ಲಿ ಆ ಹೊಂಬಣ್ಣ ಬರುವಂಥದ್ದು, ಆ ಮೂಡಣ ಅಂತ ಹೇಳ್ತಾರಲ್ಲ, ಆ ರಂಗಾದಂಥ ಒಂದು ಬಣ್ಣ, ಕಾಮನ ಬಿಲ್ಲು, ಆ್ಯಂಡ್ ಈವ್ನಿಂಗ್ ಟೈಮು ಹ್ಯಾಪಿ. ಆ್ಯಂಡ್ ವ್ಯಾಂಡ್ಸ್ ಬಂದು ಒಂದು ಸ್ಟ್ರಾಂಗ್ ಲಯನ್ ಎನರ್ಜಿ. ಸೊ ಇದೆಲ್ಲ ನಾನು ಏನು ನೋಡ್ತಾ ಇದ್ದೀನಿ ಅಂತಂದರೆ ಐ ಥಿಂಕ್ ಈ ಫೂಲ್ ಕಾರ್ಡ್ ಎಲ್ಲ ಬಂದಿರೋದ್ರಿಂದ. ಸೊ ನೀವು ನಿಮ್ಮ ಲೈಫಲ್ಲಿ ಇದುವರೆಗೂ ತುಂಬ, ನಾನು ಆಲ್ರೆಡಿ ಹೇಳಿದೆ ನಂಗೆ ವಿಷನಲ್ಲಿ ಗಾರ್ಬೇಜ್ ಕೂಡ ಬಂತು ಅಂತ. ಯಾಕೆ ಇದನ್ನು ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಅಂತಂದರೆ, ಗಾರ್ಬೇಜ್ನ ನಿಮ್ಮ ಲೈಫಲ್ಲಿ ಯೂನಿವರ್ಸ್ ರಿಮೂವ್ ಮಾಡ್ತಾ ಇದೆ ಅಂತಂದರೆ ಫೂಲ್ ಕಾರ್ಡ್ ನೋಡ್ಬೋದು. ಸೊ ಇದು ಆ್ಯಕ್ಚುಲಿ ಮೇಜರ್ ಆರ್ಕನದಲ್ಲಿ ಫಸ್ಟ್ ಕಾರ್ಡ್. ಲೈಫ್ ಜರ್ನಿನ ನಾವೇನು ಬಿಗಿನ್ ಮಾಡ್ತೀವಿ ಅವಾಗಿರುವಂಥ ಫಸ್ಟ್ ಕಾರ್ಡ್ ಅಂತಂದರೆ ವಿತ್ ನೋ ಎಕ್ಸ್ಪೀರಿಯನ್ಸ್, ಆ ಕರೇಜಲ್ಲಿ ನಾವು ಒಂದು ಲೀಪ್ ಆಫ್ ಫೈತ್ ಅಂತಂದರೆ ಆ ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ಮುನ್ನುಗ್ಗುವಂಥದ್ದು ಅಂತಂದರೆ ನಿಮಗೆ ಲೈಫಲ್ಲಿ ಏನೂ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ನಾನು ಹೇಳ್ತಿಲ್ಲ. ನೀವು ಆಗಸ್ಟ್ ಆದಮೇಲೆ ನಿಮ್ಮ ವಿಷನ್ಸ್ ಐಡಿಯಾ ಎಲ್ಲ ಆ್ಯಕ್ಟಿವೇಟ್ ಮಾಡ್ತಾ ಇರೋದ್ರಿಂದ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ನನಗೆ ವಿಷನ್ ಬಂದಿದೆ ಆ ರೀತಿ. ಆ್ಯಂಡ್ ನಿಮ್ಗೆ ಏನು ಬೇಕು ಅದನ್ನು ಮಾತ್ರ ಕ್ಯಾರಿ ಮಾಡ್ತಾಯಿದ್ದೀರ. ಬ್ಯಾಗೇಜ್ ತುಂಬ ಸ್ಮಾಲ್ ಇದೆ. ಸೊ ನೀವು ಗಾರ್ಬೇಜ್ನ ಕ್ಯಾರಿ ಮಾಡ್ತಾಯಿಲ್ಲ. ಗಾರ್ಬೇಜ್ನ ಯೂನಿವರ್ಸ್ ತೆಗ್ದಾಕಿದೆ. ನಿಮ್ಮ ಲೈಫಲ್ಲಿ ಬೇಡದೇ ಇರುವಂಥ ವ್ಯಕ್ತಿ, ಆ ಟ್ರಾಮಾ, ಆ ಹಳೇ ನೆನಪುಗಳು ಮುಗೀತು. ಇಷ್ಟು ದಿನ ನೀವು ಮಾಡಿರುವಂಥ ರಿಚುವಲ್ಸ್ ಆಗಿರ್ಬೋದು, ಅಥವಾ ನೀವೇನೋ ಒಂದು ರಿಲೀಸ್ ಮಾಡಿರ್ಬೋದು ಒಂದು ವ್ಯಕ್ತಿನ ಕಾರ್ಡ್ ಕಟ್ಟಿಂಗ್ ಮೂಲಕನೋ ಅಥವಾ ಜಸ್ಟ್ ಅಫರ್ಮೇಷನ್ ಮೂಲಕನೋ. ಈ ಒಂದು ನಿಮ್ಗೆ ಇದೆಲ್ಲ ಗೊತ್ತಿಲ್ಲ ಅಂತ ನೀವು ಜನರಲಿ ಎಷ್ಟೊಂದು ವ್ಯಕ್ತಿನ, ಪೀಪಲ್ಸ್ನ ಬಿಟ್ಟಿದ್ರೆ, ಎಷ್ಟೊಂದು ಜನ ಓಲ್ಡ್ ಫೋಟೋಸ್ ರಿಲೀಸ್ ಮಾಡಿದ್ದೀರಾ, ಬೇಡದಿರೋ ನಂಬರ್ನ ಡಿಲೀಟ್ ಮಾಡಿದ್ದೀರಾ, ಬೇಡದಿರೋ ಕಾಂಟ್ಯಾಕ್ಟ್ನ ಕಿತ್ತಾಕಿದ್ದೀರಾ. ಸೊ ನಿಮ್ಗೆ ಏನೇನು ಬೇಕು ಅದನ್ನೆಲ್ಲ ಬಿಟ್ಟಾಕ್ಬಿಟ್ಟಿದ್ದೀರ ನೀವು. ಇವಾಗ ಆ್ಯಕ್ಚುಯಲ್ ಲೈಫ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ಆಗಸ್ಟ್. ನಿಮಗೆ ನೀವು ಅಂದ್ಕೊಳ್ತಾ ಇರ್ಬೋದು, ಹೇಗೆ ನಾನು ಇಷ್ಟು ದಿನ ಆಲ್ರೆಡಿ ನಾನು ಎಷ್ಟೊಂದು ಫೇಸ್ ಮಾಡಿದ್ದೀನಿ,
ಇನ್ಮೇಲೆ ಬರ್ತಾ ಇರೋ ಲೈಫ್ ನಿಮ್ಗೆ ಫೇಸ್ ಮಾಡೋಕ್ಕಲ್ಲ ಗಾಯ್ಸ್, ನಿಮ್ಮ ಲೈಫ್ನ ಎಂಜಾಯ್ ಮಾಡೋದಕ್ಕೆ. ಐ ಥಿಂಕ್ ನಿಮ್ಮ ಇನ್ನರ್ ಚೈಲ್ಡ್, ಎಷ್ಟೊಂದು ಜನ ಇನ್ನರ್ ಚೈಲ್ಡ್ ಕೂಡ ಹೀಲ್ ಮಾಡ್ಕೊಂಡಿದ್ದೀರಾ ಆಲ್ರೆಡಿ. ಎಷ್ಟೊಂದು ಜನಕ್ಕೆ ಇನ್ನರ್ ಚೈಲ್ಡ್ ಹೀಲ್ ಆಗಿದೆ ಆ್ಯಂಡ್ ನಿಮ್ಮಲ್ಲಿ ಇರುವಂಥ ಅದೊಂದು ಟ್ರಾಮಾ ಎಲ್ಲ ಕಂಪ್ಲೀಟ್ ರಿಲೀಸ್ ಮಾಡಿಬಿಟ್ಟಿದ್ದೀರಾ. ಸೊ ಇಷ್ಟು ದಿನ ನೀವು ಏನೇನೋ ಮಾಡಿರ್ತೀರ, ರಿಚುವಲ್ಸ್ ಆಗಿರ್ಬೋದು ಲೈಫಲ್ಲಿ, ಗೊತ್ತಿಲ್ಲ ಎಷ್ಟೊಂದು ಜನ ಆಲ್ರೆಡಿ 40 ಏಜ್ ಕ್ರಾಸ್ ಆಗಿರ್ಬೋದು. ಬಟ್ ನೀವು ಈಗ ಆಲ್ರೆಡಿ ನನಗೆ ಏಜ್ 40 ಆಗಿದೆ, 30 ಕ್ರಾಸ್ ಆಗಿದ್ದೀನಿ, ಅಥವಾ ಆಲ್ರೆಡಿ ಈ 20 ಕ್ರಾಸ್ ಆಗಿದ್ದೀನಿ, ಸಮಾಜದಲ್ಲಿ ಏನೇನೋ ಹೇಳ್ತಾ ಇರ್ತಾರೆ, ಈ ಸ್ಟೇಜ್ ಒಳಗಡೆ ಇಷ್ಟೆಲ್ಲ ಆಗ್ಬಿಡ್ಬೇಕು, ಇಷ್ಟೆಲ್ಲ ಮುಗ್ದೋಗ್ಬಿಡ್ಬೇಕು ಅಂತ. ನೀವು ಅದಕ್ಕೆ ವಿರುದ್ಧ. ಯಾಕೆ ಅಂತಂದರೆ ನೀವು ಇಷ್ಟು ದಿನ ನಿಮ್ಮ ಲೈಫಲ್ಲಿ ಏನಿತ್ತು ಎಲ್ಲ ರಿಲೀಸ್ ಮಾಡುವಂಥದ್ದೇ. ನನಗೆ ನಿಮ್ಮದು ಟ್ಯಾರೋ ರೀಡಿಂಗ್ ಮಾಡ್ತಾ ಇರ್ಬೇಕಾದ್ರೆ ನನಗೆ ಕೆಲವೊಂದು ವಿಷನ್ಸು ನನಗೆ ಸೆನ್ಸ್ ಆಗಿದ್ದು. ಯಾಕೋ ಬೆನ್ನಿನ ಕೆಳಭಾಗ ಸ್ವಲ್ಪ ಪೇಯ್ನ್ ಅನಿಸ್ತು. ಸೊ ಅದೇನು ರೆಪ್ರೆಸೆಂಟ್ ಮಾಡ್ತಿದೆ ಅಂತಂದರೆ, ನಿಮ್ಮ ಹಿಂದೆ ಲೈಫಲ್ಲಿ ನಡೆದಂಥ ಟ್ರಾಮಾಸ್ ಆಗಿರ್ಬೋದು, ಬ್ಯಾಕ್ ಸ್ಟ್ಯಾಬ್ ಆಗಿರ್ಬೋದು, ಬೆನ್ನಿಗೆ ಚೂರಿ ಹಾಕಿದಂಥವ್ರು ಆಗಿರ್ಬೋದು, ಏನೇ ಆಗಿರ್ಬೋದು, ಅದನ್ನು ನೀವು ಇಲ್ಲಿ ಬಿಟ್ಬಿಟ್ಟೆ ಅಷ್ಟೇ, ಮುಗೀತು. ಯಾಕೆ ಅಂತಂದರೆ ನಾವು ಜೀವನ ಅಂತಂದರೆ 1000 ಒಪಿನಿಯನ್ಸ್ ಇರುತ್ತೆ, 1000 ಮೈಂಡ್ಸೆಟ್ ಇರುತ್ತೆ. ನಮ್ಗೆ ಅಡ್ಜಸ್ಟ್ ಆಗಿಲ್ವಾ, ಬಿಟ್ಟಾಕ್ಬೇಕು ಅಷ್ಟೇ. ಸೊ ನೀವು ಈ ಥರ ಆಗಿದ್ದೀರ. ಸೊ ನೀವು ಇವಾಗ ಏನಾಗ್ತಿದೆ ಅಂತಂದರೆ, ನೀವು ಲೈಫ್ನ ಕೆಲವೊಬ್ರು ಒನ್ ಟೈಮ್ ಹಿಂದೆ ತಿರುಗಿ ನೋಡಬೇಕಪ್ಪ, ನಮ್ಮ ಲೈಫಲ್ಲಿ ಆಗಿರೋದನ್ನೆಲ್ಲ ನಾವು ನೆನ್ಕೊಳ್ಬೇಕು ಅಂತ. ನೀವು ಹಂಗಲ್ಲ, ಓಕೆ ಆಗೋಯ್ತು, ನಾನು ಅದಕ್ಕೆಲ್ಲ ಗ್ರ್ಯಾಟಿಟ್ಯೂಡ್ ಸಲ್ಲಿಸ್ಬಿಟ್ಟಿದ್ದೀನಿ, ಆ ವ್ಯಕ್ತಿಗಳಿಂದ ನಾನು ಪಾಠ ಕಲಿತೆ, ಮುಗೀತಷ್ಟೇ. ಸೊ ಇವತ್ತಿಂದ ನನ್ನ ಲೈಫ್ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ಒಂದು ಆ್ಯಕ್ಟಿವ್ ಆಗಿ ನಿಮಗೆ ಏನೋ ಒಂಥರ ಕ್ರೇಜಿನೆಸ್ ಬರುವಂಥದ್ದು. ಆ್ಯಂಡ್ ನಿಮಗೆ ಮಾಡುವಂಥ ಕೆಲಸದಲ್ಲೂ ಅಷ್ಟೇ, ನಾನು ಏನೂ ಅಷ್ಟು ಕಷ್ಟ ಅಂತ ಅನ್ನಿಸ್ತಾ ಇಲ್ಲ ನಿಮಗೆ. ಒಂದು ಹೊಸ ರಿಚುವಲ್ಸ್ ಮಾಡ್ಬೋದು, ಅಥವಾ ಸ್ಪಿರಿಚುವಲ್ ವೇಗೆ ಬರ್ಬೋದು, ಒಂದು ಬಿಸ್ನೆಸ್ ವೆಂಚರ್ ಸ್ಟಾರ್ಟ್ ಮಾಡ್ಬೋದು. ಏನೇ ಮಾಡಿದ್ರು ನೀವು ಅದನ್ನು ಸುಲಭವಾಗಿ ಮಾಡ್ತಾಯಿದ್ದೀರ. ಯಾಕೆಂದರೆ ಲೈಫ್ ಎಕ್ಸ್ಪೀರಿಯೆನ್ಸ್ ಆಲ್ರೆಡಿ ಕೊಟ್ಬಿಟ್ಟಿದ್ದಿಲ್ಲ, ನೀವು ಇನ್ನೂ ಏನು ಹೊಸ್ದಾಗಿ ಕಲಿಯುವಂಥದ್ದಿಲ್ಲ. ಬಟ್ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀರ ಅಷ್ಟೇ. ಸೊ ಯಾವುದೋ ಒಂದು ಏರಿಯಾದಲ್ಲಿ ಟೀ ಅಂಗಡಿ ಇಟ್ಟು, ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ, ಟೀ ಅಂಗಡಿ ಇಟ್ಟು ಎಲ್ಲ ನೀವು ಲಾಸ್ ಆಗಿದ್ರೆ, ನೆಕ್ಸ್ಟ್ ಏರಿಯಾಗೆ ಹೋದರೆ ಸಪೋಸ್ ನೀವು ಬಜ್ಜಿ ಅಂಗಡಿ ಇಡ್ಬೋದು, ಬಟ್ ಬಿಸ್ನೆಸ್ ಏನು ಚೇಂಜ್ ಆಗಲ್ವಲ್ಲ. ಅದರಲ್ಲಾಗಿರೋ ಲಾಸು, ಅದರಲ್ಲಾಗಿರುವಂಥ ಲೈಫ್ ಎಕ್ಸ್ಪೀರಿಯೆನ್ಸ್ ನೀವೆಲ್ಲ ವರ್ಕ್ ಮಾಡ್ತೀರಾ. ಆ್ಯಂಡ್ ಏನು ಬೇಕು ಅಷ್ಟನ್ನು ಮಾತ್ರ ಕ್ಯಾರಿ ಮಾಡ್ತೀರಾ. ಸೊ ಕಸ್ಟಮರ್ಸ್ ಜೊತೆ ಹೆಂಗೆ ಮಾತಾಡಬೇಕು, ಯಾವ ರೀತಿ ಬಿಸ್ನೆಸ್ ಹೆಂಗೆ ಮಾಡಬೇಕು, ಬಿಸ್ನೆಸ್ನ ಬಿಸ್ನೆಸ್ ಥರ ನೋಡಬೇಕು, ಫ್ಯಾಮಿಲಿ ಇಡಬೇಕು. ಒಂದು ಉದಾಹರಣೆ ಕೊಡ್ತಾಯಿದ್ರು, ನೀವು ಜೀವನದ ಎಲ್ಲ ಏರಿಯಾದಲ್ಲೂ ಈ ರೀತಿ ನಿಮಗೆ ಒಂದು ವಿಷನ್ಸು, ಕ್ಲಾರಿಟಿ ಬಂದ್ಬಿಡುತ್ತೆ ನಿಮಗೆ. ಆ್ಯಂಡ್ ನಿಮ್ಮಲ್ಲಿ ಇರುವಂಥ ಕ್ರಿಯೇಟಿವ್ ಎನರ್ಜಿ, ಸ್ಟ್ರಾಂಗ್ ಎನರ್ಜಿನ ಯಾರಿಂದನೂ ತಡೆಯೋಕ್ಕಾಗಲ್ಲ. ಮತ್ತು ಎಷ್ಟೊಂದು ಜನಕ್ಕೆ ಆಪರ್ಚುನಿಟೀಸ್ ಬರ್ತಾಯಿದೆ ಅನ್ಎಕ್ಸ್ಪೆಕ್ಟೆಡ್ ವೇಯಿಂದ. ನೀವು ಇಲ್ಲಿ ನೋಡ್ಬೋದು, ನಾವು ಯಾವುದೇ ರೀತಿ ಒಂದು ಬಳ್ಳಿ ಎಬ್ಬಬೇಕಾದ್ರೆ ಫಸ್ಟ್ ಒಂದು ವಿಳ್ಯದೆಲೆನೋ ಅಥವಾ ಏನೋ ನುಗ್ಗೆ ಗಿಡ ಗೊತ್ತಿರೋರು ಗೊತ್ತಿರುತ್ತೆ, ನಾವು ಕಂಪ್ಲೀಟ್ ಹೋಲ್ ಗಿಡನ ನೆಡಲ್ಲ, ಕಟ್ ಮಾಡಿ ಅದನ್ನು ಚಿಕ್ಕ ಪೀಸ್ ನೆಡ್ತೀವಿ, ಅಥವಾ ಒಂದು ಒಣಗೋಗಿರೋ ಪೀಸ್ಗೆ ಬಳ್ಳಿ ಹಬ್ಸ್ತೀವಿ. ಆದರೆ ಆ ಬಳ್ಳಿ ಎಬ್ಬಬೇಕಾದ್ರೆ ಮೇನ್ ಬೇಕಾಗಿರೋದು ಈ ಕೋಲೆ ಅಲ್ವಾ. ಅಂತಂದರೆ ಇದು ಗ್ರೀನ್ ನಿಮ್ಮ ಲೈಫ್ನ ರೆಪ್ರೆಸೆಂಟ್ ಮಾಡ್ತಾ ಇರೋದು. ನಿಮ್ಮ ಲೈಫ್ ತುಂಬ ಚೆನ್ನಾಗಿ ಹೋಗುವಂಥದ್ದು, ಒಂದು ಗ್ರೋತ್ ನೋಡುವಂಥದ್ದು, ನಿಮ್ಮ ಬಿಸ್ನೆಸ್ ಸಕ್ಸಸ್ ಆಗುವಂಥದ್ದು, ನಿಮ್ಮ ಜೀವನ ಚೆನ್ನಾಗಿ ಆಗುವಂಥದ್ದು, ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿ ಹೋಗೋದು. ಅದಕ್ಕೊಂದು ಆಧಾರ ಸ್ತಂಭವಾಗಿ ಯೂನಿವರ್ಸ್ ನಿಮಗೆ ಯಾರನ್ನೋ ಕಳಿಸ್ತಾ ಇದ್ದಾರೆ. ಯಾವುದೋ ವ್ಯಕ್ತಿ ಮೂಲಕ ಆಗಿರ್ಬೋದು, ಅಥವಾ ಜಸ್ಟ್ ಗೈಡೆನ್ಸ್ ಸಿಗ್ಬೋದು ನಿಮಗೆ, ಅಥವಾ ನಿಮ್ಮಲ್ಲೇ ಒಂದು ಎನರ್ಜಿ ಆ್ಯಕ್ಟಿವೇಟ್ ಆಗ್ಬೋದು. ಎಲ್ಲೋ ಗಾಡೀಲಿ ಹೋಗ್ತಾ ಏನೋ ನೀವು ನೋಡ್ಬೋದು, ಒಂದು ಪಾಡ್ಕಾಸ್ಟಿಂದ ನಿಮಗೆ ಒಂದು ಮೆಸೇಜ್ ಸಿಗ್ಬೋದು. ಈವನ್ ಈ ಟ್ಯಾರೋ ರೀಡಿಂಗಿಂದನೂ ಇಷ್ಟು ನಿಮಗೆ ಮೋಟಿವೇಶನ್ ಸಿಗ್ತಾ ಇರ್ಬೋದು. ಇದೆಲ್ಲ ಈ ಕಾರ್ಡ್ ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತಂದರೆ, ನಿಮಗೆ ಅನ್ನೋನ್ ವೇಯಿಂದ ನಿಮಗೊಂದು ಗೈಡೆನ್ಸ್ ಸಿಗ್ತಾ ಇದೆ. ಫಸ್ಟ್ ನೀವೇನು ಮಾಡಿದ್ರಿ ಅಂತಂದರೆ, ಬೇಡದೇ ಇರೋದೆಲ್ಲ ಬಿಟ್ಟಾಕಿದ್ದೀರ, ನಿಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಿದೆ. ಸೊ ಅದಕ್ಕೆ ಯೂನಿವರ್ಸ್ ನೀವು ರೆಡಿ ಆಗಿರೋದಕ್ಕೆ ಗೈಡೆನ್ಸು ಕೂಡ ಕೊಡ್ತಾ ಇದೆ. ಸೊ ಇದಿಷ್ಟು ಗೈಡೆನ್ಸ್ ಕೊಡ್ತಾ ಇರೋದ್ರಿಂದ ನಿಮಗೆ ಸಕ್ಸಸ್ ಬರ್ತಿದೆ. ನೀವು ಆ್ಯಕ್ಟಿವ್ ಆಗಿ ಅದಕ್ಕೆ ಮುನ್ನುಗ್ತಾ ಇದ್ದೀರಾ. ಲೈಕ್ ನೀವು ಗರ್ಜಿಸೋ ಸಿಂಹ ಅಲ್ಲ, ಜಸ್ಟ್ ವಾಕ್ ಮಾಡ್ಕೊಂಡು ಗಾಂಭೀರ್ಯವಾಗಿ ಹೋಗುವಂಥ ಸಿಂಹ. ನೀವು ಗರ್ಜಿಸೋಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದರೆ, ನಾಯಿ ಬಗ್ಳಿದ್ರೆ ಸಿಂಹ ಗರ್ಜಿಸೋ ಅವಶ್ಯಕತೆಯೇ ಇಲ್ಲ. ಅಲ್ಲಿಗೆ ಸಿಂಹದ ಎನರ್ಜಿ ವೇಸ್ಟ್ ಆಗುತ್ತಿಲ್ಲ. ಎಲ್ಲಿ ಗರ್ಜಿಸಬೇಕು ಅಲ್ಲಿ ಗರ್ಜಿಸುತ್ತೆ ಸಿಂಹ. ಸೊ ನನಗೆ ಆ ಎನರ್ಜಿ ಬರ್ತಾಯಿದೆ. ಸೊ ನೀವು ಏನೇ ಕೈ ಹಾಕಿ ಎಲ್ಲ ಥರ ನಿಮ್ಗೆ ಸಕ್ಸಸ್ ಸಿಗ್ತಾಯಿದೆ. ಸೊ ಆ ಸಕ್ಸಸ್ ಸಿಗ್ತಾ ಇರೋದ್ರಿಂದ ಮನೆಯಲ್ಲಿ, ನಿಮ್ಮ ಲೈಫಲ್ಲಿ ತುಂಬ ಹ್ಯಾಪಿನೆಸ್ ಬರ್ತಾಯಿದೆ. ಅಂದರೆ ಎಷ್ಟೊಂದು ಜನಕ್ಕೆ ಇನ್ನೂ ನೀವು ಸಿಂಗಲ್ ಪೇರೆಂಟ್ ಆಗಿದ್ದರೆ, ಮೇ ಬಿ ಯು ಹ್ಯಾವ್ ಆಲ್ರೆಡಿ 2 kids, ಅಥವಾ ಗೊತ್ತಿಲ್ಲ, ಇದು ಎಷ್ಟೊಂದು ಜನಕ್ಕೆ ಅನ್ವಯ ಆಗ್ಬೋದು, ಅನ್ವಯ ಆಗದೇ ಸಹ ಇರ್ಬೋದು. ನೀವು ಸಿಂಗಲ್ ವಾಚ್ ಮಾಡ್ತಿದ್ರೆ ಫ್ಯಾಮಿಲಿ ಅಂತ ಅಂದ್ಕೊಳ್ಳಿ, ಅಪ್ಪ ಅಮ್ಮ. ಈ ಒಂದು ನಿಮ್ಮ ಫ್ಯಾಮಿಲಿ ಇಲ್ಲ ಅಂತಂದ್ರೂ
ನನಗಿದು ಅಪ್ಕಮಿಂಗ್ ಫ್ಯಾಮಿಲಿ ತೋರಿಸ್ತಾ ಇದೆ. ಯಾಕೆ ಅಂತಂದರೆ ನಿಮ್ಗೊಂದು ಫ್ಯಾಮಿಲಿ ಬಿಲ್ಡ್ ಆಗುವಂಥದ್ದು, ಅಥವಾ ನಿಮ್ಮಲ್ಲೇ ಇರುವಂಥ ನಿಮ್ಮ ಕ್ಲೋಸ್ ಫ್ರೆಂಡ್ಸು ನಿಮ್ಮ ಸಕ್ಸಸ್ ನೋಡಿ ಖುಷಿ ಪಡುವಂಥದ್ದು. ಸೊ ರೈನ್ಬೋ ಅಂತಂತಂದರೆ ಒಂದು 7 ಕಲರ್ 7 ಚಕ್ರನ ತೋರಿಸುತ್ತೆ. ನಿಮ್ಮೆಲ್ಲ 7 ಚಕ್ರ ಕೂಡ ಆ್ಯಕ್ಟಿವೇಟ್ ಆಗಿ, ಸೊ ಒಂದೊಂದು ಚಕ್ರ ಒಂದೊಂದು ಎನರ್ಜಿಗೆ ಕನೆಕ್ಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ರೂಟ್ ಚಕ್ರ ಬಂದಂತಾರೆ ಗ್ರೌಂಡಿಂಗ್ ಎನರ್ಜಿ, ಶಾಂತವಾಗಿರುವಂಥದ್ದು. ಸೊ ನಮಗೆ ಯಾವಾಗ ಶಾಂತಿ ಸಿಗುತ್ತೆ ಹೇಳಿ? ನಮ್ಮ ಅಪ್ಪ ಅಮ್ಮ, ಬಿಸ್ನೆಸ್ಸು, ಕರಿಯರು, ನಾವು ಎಲ್ಲ ಸೆಕ್ಯೂರ್ ಆಗಿದ್ದಾಗಲೇ ಶಾಂತಿ ಸಿಗೋದು. ಆ್ಯಂಡ್ ರೂಟ್ ಚಕ್ರ ಆದಮೇಲೆ ಅಂದರೆ ಮೂಲಾಧಾರ ಚಕ್ರ ಆದಮೇಲೆ ಸೇಕ್ರಲ್ ಚಕ್ರ, ಅದು ಬಂದು ಕ್ರಿಯೇಟಿವ್ ಎನರ್ಜಿ. ಅದಾದಮೇಲೆ ಸೋಲಾರ್ ಪ್ಲೆಕ್ಸ್, ಅದು ಕಾನ್ಫಿಡೆನ್ಸ್ ಬರೋದು. ಥ್ರೋಟ್ ಚಕ್ರ ಲವ್ ಹಾರ್ಟ್ ಚಕ್ರ ಲವ್. ಥ್ರೋಟ್ ಚಕ್ರ ಬಂದು ಒಂದು ಮಾತಲ್ಲಿ ಕ್ಲಾರಿಟಿ, ಕಮ್ಯುನಿಕೇಷನ್ ಬರುವಂಥದ್ದು. ನೆಕ್ಸ್ಟ್ ಐ ಚಕ್ರ ಒಂದು ಇಂಟ್ಯೂಷನ್ ಆ್ಯಂಡ್ ಜೀವನದಲ್ಲಿ ನಾವೆಲ್ಲನೂ ಕರೆಕ್ಟಾಗಿ ನೋಡುವಂಥದ್ದಕ್ಕೆ ಬರುತ್ತೆ ಐ ಚಕ್ರ ರಿಲೇಟೆಡ್. ಆ್ಯಂಡ್ ನಾವೇನು ನೋಡ್ತೀವಿ ಅದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡುವಂಥ ಒಂದು ನಮಗೆ ಮಾಹಿತಿ, ಆ ವಿಷನ್ ಬರಬೇಕು ಅಂತಂದರೆ ಐ ಚಕ್ರ ಆ್ಯಕ್ಟಿವ್ ಆಗಿ ಇರಲೇಬೇಕು. ಸೊ ನೆಕ್ಸ್ಟ್ ಬಂದು ಕ್ರೌನ್ ಚಕ್ರ. ಸೊ ಕ್ರೌನ್ ಚಕ್ರ ನಮ್ಮಲ್ಲಿರುವಂಥ ಒಂದು ಡಿವಿನಿಟಿನ ಆ್ಯಕ್ಟಿವೇಟ್ ಮಾಡುವಂಥದ್ದು. ಸೊ ಇದಿಷ್ಟು ಕೂಡ ನಿಮ್ಮಲ್ಲಿ ಆ್ಯಕ್ಟಿವೇಟ್ ಆಗ್ತಾಯಿದೆ. ಆ್ಯಂಡ್ ನಾನು ಇದನ್ನು ವೀಡಿಯೋ ಮಾಡಬೇಕಾದ್ರೆ ನನ್ನ ಕ್ಯಾಮ್ರಾ ಕೂಡ ಬ್ಲರ್ ಆಯಿತು, ನನ್ನ ವಾಯ್ಸು ಕೂಡ ಸ್ವಲ್ಪ ನೀವು ಗಮನಿಸ್ಬೋದು, ಸ್ವಲ್ಪ ಸ್ಪ್ಲಿಟ್ ಆದಂಗೆ ಅನ್ನಿಸ್ತು. ಐ ಥಿಂಕ್ ಮೇ ಬಿ ರೈಟ್ ನಾವು ನಿಮ್ಗೆ ಎಲ್ಲೋ ಬ್ಲಾಕೇಜ್ ಇದೆ ಫ್ರಮ್ ನಿಮ್ಮ ಇನ್ನರ್ ಚೈಲ್ಡ್ ಹೀಲ್ ಆಗದೇ ಇರ್ಬೋದು, ಅಥವಾ ಚಕ್ರದಲ್ಲಿ ಬ್ಯಾಲೆನ್ಸ್ ಇಲ್ಲದೇ ಇರ್ಬೋದು. ಬಟ್ ನೀವು ಆಲ್ರೆಡಿ ಹೀಲಿಂಗ್ ಮಾಡಿದ್ದೀರಾ, ಎಷ್ಟೊಂದು ರಿಚುವಲ್ಸ್ ಮಾಡಿದ್ದೀರಾ, ಮೆಡಿಟೇಷನ್ ಮಾಡ್ತಾಯಿದ್ದೀರಾ, ಅಥವಾ ದೇವ್ರನ್ನ ನೀವು ಇದೇನೂ ಗೊತ್ತಿಲ್ಲ, ಜಸ್ಟ್ ನಾವು ಟ್ಯಾರೋ ಫಸ್ಟ್ ನೋಡ್ತಾ ಇದ್ದೀನಿ ಅಂತಲೇ ದೇವ್ರನ್ನ ಎಷ್ಟು ಪ್ರೇ ಮಾಡಿದ್ದೀರಾ, ಮತ್ತು ನಿಮ್ಮ ಮನಸ್ಸು ತುಂಬ ಒಂದು ಮಗುವಂಥ ಮನಸ್ಸು. ಸೊ ಇದಿಷ್ಟು ನೀವು ಮಾಡಿರೋದ್ರಿಂದ ಎಂಡ್ ನಿಮಗೆ ಬಂದು ಹ್ಯಾಪಿನೆಸ್. ಒಂದು 10 ವರ್ಷ ನಾವು ಹಿಂದೆ ಹಿಂಗೆ ನಾವು ತಿರುಗಿ ನೋಡಿದಾಗ ನಾವು ನಡೆದು ಬಂದಿರೋ ಆ ಹಾದಿ ನಾವು ನೋಡಿದಾಗ ಎಷ್ಟು ಖುಷಿ ಆಗುತ್ತೆ, ಅಷ್ಟು ಖುಷಿ ನನಗೆ ಕಾಣಿಸ್ತಾ ಇದೆ. ಅಂತಂದರೆ ನೀವು ಫಸ್ಟ್ ಬಿಡಬೇಕಾಗಿರೋದು ಬಿಟ್ಟಿದ್ರೆ, ಒಂದು ಡಿವೈನಿಂದ ಮಾರ್ಗದರ್ಶನ ಸಿಕ್ಕಿದೆ, ಸಕ್ಸಸ್ ಆಗಿರೋ, ಅದಷ್ಟು ನೀವು ನೋಡಿದಾಗ ತುಂಬ ಖುಷಿ ಆಗ್ತಿದೆ. ಲೈಕ್ ನನಗೆ ಗೊತ್ತಿಲ್ಲ ನೀವು ನಿಮ್ಮ ಲೈಫಲ್ಲಿ ಏನು ಅಚೀವ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಏನು ಅಂತ, ಬಟ್ ನಾನು ಒಂದಂತ ಹೇಳ್ತೀನಿ, 200% ನಿಮಗೆ ಜಯ ಖಂಡಿತ. ಕಟ್ಟಿಟ್ಟ ಬುತ್ತಿ, ಯಾರೂ ಅದನ್ನು ತಡೆಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸಿ ಯಾರಿಗೆಲ್ಲ ಏನು ರೆಸೊನೇಟ್ ಆಯಿತು ಅಂತ. ಸೊ ಇದಿಷ್ಟು ನಿಮ್ಮ ಪೈಲ್ 2 ರೀಡಿಂಗ್. ಸೊ ಎಸ್, ಲವ್ ಯು ಆಲ್. ಆ್ಯಂಡ್ ಒಂದು ಫೈನಲ್ ಇಂಪಾರ್ಟೆಂಟ್ ನೋಟ್ ಇದೆ. ಸೊ ಎಸ್, ನಂದು ಸರ್ವಿಸಸ್ ಬಗ್ಗೆ ನಾನು ಮುಂಚೆ ಸ್ಟಾರ್ಟಿಂಗೇ ಹೇಳ್ತಿದ್ದೆ, ಆಮೇಲೆ ನನಗೆ ಗೊತ್ತಿರೋರು ಗೈಡೆನ್ಸ್ ಕೊಟ್ಟರು, ಆ್ಯಂಡ್ ನನಗೂ ಕೂಡ ಅದೇ ರೀತಿ ಅನ್ನಿಸ್ತು. ಸೊ ಫಸ್ಟ್ ಅದು ಕೊಟ್ಟರೆ ಪಾಪ ನಿಮಗೆ ಟ್ಯಾರೋ ರೀಡಿಂಗ್ ಕಂಪ್ಲೀಟ್ ವಾಚ್ ಮಾಡೋಕ್ಕಾಗಲ್ಲ. ಸೊ ನಿಮಗೆಲ್ಲ ಗೊತ್ತು, ನಾನು ಲಂಕೇಶ್, ಟ್ಯಾರೋ ರೀಡರ್ ಆ್ಯಂಡ್ ರೇಕಿ ಮಾಸ್ಟರ್. ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಹೀಲಿಂಗ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಡಿಫ್ರೆಂಟ್ ಮೊಡಾಲಿಟೀಸ್ನ ಯೂಸ್ ಮಾಡಿ ಲೈಫ್ ಪ್ರೆಡಿಕ್ಟ್ ಮಾಡ್ತೀನಿ, ಲೈಕ್ ಕಾಫಿ ಕಪ್ ರೀಡಿಂಗ್, ಸಾಲ್ಟ್ ರೀಡಿಂಗ್, ಟ್ಯಾರೋ ರೀಡಿಂಗ್, ಆ್ಯಂಡ್ ಪಾಸ್ಟ್ ಲೈಫ್ ಬಗ್ಗೆ, ಪೂರ್ವಜನದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಆಕಾಶಿಕ್ ರೀಡಿಂಗ್ ಮಾಡ್ತೀನಿ. ಆ್ಯಂಡ್ ಹೀಲ್ ಮಾಡೋದಕ್ಕೆ ರೇಕಿ ಹೀಲಿಂಗ್, ಚಕ್ರ ಬ್ಯಾಲೆನ್ಸ್, ಏಂಜಲ್ ಥೆರಪಿ, ಕ್ರಿಸ್ಟಲ್ ಥೆರಪಿ, ಕಲರ್ ಥೆರಪಿ. ಆ್ಯಂಡ್ ನಮ್ಮ ಲೈಫಲ್ಲಿ ಯಾರಾದರೂ ನಾವು ನಮ್ಮ ಜೀವನದಿಂದ ರಿಮೂವ್ ಮಾಡಬೇಕು, ಫೀಲಿಂಗ್ಸ್ ಆದರೂ ಆಗಿರ್ಬೋದು, ಪರ್ಸನ್ ಆದರೂ ಆಗಿರ್ಬೋದು, ಬೇಕು ಅಂತಂದರೆ ಕಾರ್ಡ್ ಕಟ್ಟಿಂಗ್ ನಾನು ಮಾಡಿಕೊಡ್ತೀನಿ. ಆ್ಯಂಡ್ ನಿಮ್ದು ಏನಾದರೂ ಮ್ಯಾನಿಫೆಸ್ಟೇಷನ್ ಬೂಸ್ಟ್ ಆಗಬೇಕಂದ್ರೆ ಕ್ಯಾಂಡಲ್ ಮ್ಯಾಜಿಕ್ ಬುಕ್ ಮಾಡ್ಬೋದು. ಇನ್ನೂ ಏನೆಲ್ಲ ಸರ್ವಿಸಸ್ ಇದೆ ಅಂತ ನನ್ನ ಡಿಸ್ಕ್ರಿಪ್ಷನ್ ಇದೆ, ಹೋಗಿ ಚೆಕ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಸೊ ನಿಮ್ಮ ಲೈಫ್ ಯಾವಾಗಲೂ ಹ್ಯಾಪಿಯಾಗಿ ಖುಷಿಯಾಗಿ ನಗ್ನಗ್ತಾ ಇರಲಿ. ಟೇಕ್ ಕೇರ್.